ದೇವರು ಮನುಷ್ಯನಿಗೆ ಆಸೆಯನ್ನು ಕೊಡ್ತಾನೆ, ಆಸೆಯನ್ನ ತಿಳ್ಕೊಳ್ಳುವಂತಹ ವಿವೇಕವನ್ನು ಕೊಡ್ತಾನೆ, ಅಂದರೆ ಮಾಯೆಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಜ್ಞಾನದಿಂದ ಮಾಯೆ ಜೊತೆ ಆಟ ಆಡೋದು ಹೇಗೆ ಅದನ್ನ ನಾವು ಸಂಭಾಳಿಸೋದು ಅನ್ನೋದು ಗೊತ್ತಾಗುತ್ತೆ. ಆಸೆ ಇಲ್ಲಿರೋ ಮನುಷ್ಯ ಇಲ್ಲ, ಆಸೆ ಇದೆ, ಅದು ತೋರೋದದು. ಯಾವಾಗಲೂ ಆಸೆ ನಮ್ಮ ಮುಂದೆನೇ ಕುಣಿತಾ ಇರುತ್ತೆ, ನಮ್ಮ ಹಿಂದೆ ಬರಲ್ಲ, ಅದು ನಮ್ಮ ಮುಂದೆ ಇರುತ್ತೆ. ಅದಕ್ಕೆ ಇಟ್ ಈಸ್ ಆಲ್ವೇಸ್ ಅ ಹೆಡ್ ಅಂತ ಹೇಳ್ತೀವಿ. ನಮ್ಗಿಂತ ಮುಂದೆ ಹೋಗ್ತಾ ಇರುತ್ತೆ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೂ ಇದೆ ಅನ್ನೋದು ಭಾವನೆ ಮುಗಿಯೋದೇ ಇಲ್ಲ. ಇದು ಆಸೆ, ಇದು ಒಂಥರ ರಕ್ತ ಬೀಜಾಸುರ ಥರ. ಅದು ಮಲ್ಟಿಪಲ್ ಆಗ್ತಾನೇ ಇರುತ್ತೆ, ಆಸೆ ಜಾಸ್ತಿ ಆಗ್ತಾನೇ ಇರುತ್ತೆ, ಅದರ ಸ್ವಭಾವ ಅದು ಮಾಯಾ ರಾಕ್ಷಸ ಅಂತಾರ. ಜಾಸ್ತಿ ಆಗ್ತಾ ಇದ್ರೆ ನಾವು ಅದನ್ನ ಗ್ರೀಡ್ ಅಂತೀವಿ, ಲೋಭ ಅಂತೀವಿ. ಇನ್ನೂ ಜಾಸ್ತಿ ಆದ್ರೆ ಅದ್ರಲ್ಲಿ ತುಂಬಿಕೊಳ್ಳುತ್ತೆ ಬೆಂಕಿ ತರ ಮಾತ್ಸರ್ಯ. ಇನ್ನೂ ಜಾಸ್ತಿ ಆದ್ರೆ ಮೋಹ, ಇನ್ನೂ ಜಾಸ್ತಿ ಆದ್ರೆ ಕೋಪ, ದ್ವೇಷ, ರೋಷ, ಆವೇಶ, ಏನೇನೋ ಆಗತ್ತೆ. ಇದೊಂದೇ ಬೀಜ, ಅಷ್ಟು ಆಗತ್ತೆ. ಅದಕ್ಕೆ ಆ ಗ್ರೀಡ್ ಅಂತ ಆದಾಗ ಅದಕ್ಕೆ ಲಿಮಿಟ್ ಇಲ್ಲ. ಯಾವಾಗ ಆಸೆ ಶುರು ಆಯಿತು ಆಗಲೇ ನಾವು ಅದು ಹುಷಾರಾಗಿರ್ಬೇಕು, ಗಮನಿಸ್ಬೇಕು ವಿವೇಕದಿಂದ. ಇದು ನಿಜವಾಗ್ಲೂ ಯೂಸ್ಫುಲ್ಲಾ ಯೂಸ್ಲೆಸ್ಸಾ ನೋಡೋಷ್ಟು ವಿವೇಕ ಇದೆ ನಮಗೆ, ಆದರೆ ನಾವು ನೋಡೋದಿಲ್ಲ. ಅದು ಗ್ರೀಡ್ ಆಗ್ಬಿಡುತ್ತೆ. ಗ್ರೀಡ್ ಆದ ತಕ್ಷಣ ಲಿಮಿಟ್ ಇಲ್ಲದೆ ಹರಡ್ಕೊಂಡು ಹೊರಟೋಗುತ್ತೆ. ಇದಕ್ಕೆ ದಿಗಂತದವರೆಗೂ ಅಂತ ಹೇಳ್ತಾರೆ. ದಿಗಂತ ಅಂದರೆ ನಾವರಿ ಆಕಾಶ ಅಂತಲ್ಲ. ಅದು ಹೇಗೆ ಕಾಣುತ್ತೆ ಅಂದರೆ ಭೂಮಿ ಆ ಲೈನ್ ದಿಗಂತ ಅಂತಾರೆ. ಭೂಮಿ ಆಕಾಶ ಸೇರ್ಕೊಂಡ್ಬಿಟ್ಟಿದೆಯೇನೋ, ಅಷ್ಟು ದೂರನೇನೋ, ಅಲ್ಲಿ ತಲುಪಿಬಿಟ್ರೆ ನನ್ನ ಆಸೆ ಮುಗಿದೋಗುತ್ತೆ ಅಂತ ದಿಗಂತದವರೆಗೂ ಕಾಣುತ್ತೆ. ಆ ದಿಗಂತದ ನೋಡಿದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತಲ್ಲ, ನೀವು ಹೋಗಕ್ಕೆ ಶುರು ಮಾಡಿ, ಅದ್ರ ಹಿಂದೆ ಬೀಳಿ, ಆವಾಗ ನಿಮಗೂ ಆ ದಿಗಂತಕ್ಕೂ ಇರೋ ಆ ಡಿಸ್ಟೆನ್ಸ್ ಏನಿದೆ ಅದು ಮೇಂಟೈನ್ ಆಗ್ತಾ ಹೋಗ್ತಾ ಇದೆ, ಅದನ್ನು ಕಮ್ಮಿ ಆಗೋದೇ ಇಲ್ಲ. ಅದು ಆ ಅಂಚು ಯಾವತ್ತೂ ದ ಡಿಸ್ಟೆನ್ಸ್ ಬಿಟ್ವೀನ್ ಯು ಅಂಡ್ ದ ದಿಗಂತ ಈಸ್ ಸೇಮ್, ಕಾನ್ಸ್ಟೆಂಟ್, ಮುಗಿಯೋದೇ ಇಲ್ಲ, ಅಷ್ಟೇ ಇದೆ. ಯಾವಾಗಲೂ ಎಷ್ಟು ಜರ್ನಿ ಮಾಡಿದ್ರು ಅಷ್ಟೇ ಇದೆ. ಇದರಿಂದನೇ ತಿಳ್ಕೋಬೇಕು ಅದು ಯಾಕೆ ಹಂಗಾಗ್ತಿದೆ ಅಂದರೆ ಅದು ಅಲ್ಲಿ ಇಲ್ವೇ ಇಲ್ಲ. ಮಾಯೆ, ಅದು ಇಲ್ಯೂಷನ್, ಅದು ಬಿಸಿಲು ಕುದುರೆ, ಅದಿಲ್ಲ. ಅದನ್ನ ಹುಡುಕೊಂಡು ಮರಳುಗಾಳದಲ್ಲಿ ನಡೆದಂಗೆ ಅದು ಪ್ರಯೋಜನ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಎಷ್ಟು ದಿಗಂತ ಅನ್ನೋದು ಕಾಣ್ತಾ ಇದೆಯೋ, ಎಲ್ಲೂ ಭೂಮಿ ಆಕಾಶ ಸೇರಿಲ್ವೋ, ಅದೆಷ್ಟು ಮಾಯೇನೋ. ಹಾಗೆ ನಮ್ಮ ಗ್ರೀಡ್ ಅನ್ನೋದು, ಆ ಲೋಭಿತನ, ಆಸೆ ಅನ್ನೋದು ಅಷ್ಟೇ ಮಾಯೆ ತೋರುತ್ತೆ. ಅದೇ ಡಿಸ್ಟರ್ಬ್ ಮಾಡ್ತಾ ಇರೋದು, ಅದೇ ನಮಗೆ ಆ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು ಅಷ್ಟೇನೆ, ಇನ್ಯಾವುದೂ ಅಲ್ಲ. ಅದು ಯಾವ ತರ ಕಾಣಿಸ್ಕೊಳ್ಳುತ್ತೆ, ಹೇಗೆ ನಾವು ನೋಡಬೇಕು, ಈ ಅಬ್ಸರ್ವೇಷನ್ನ ಆತ್ಮ ಸಂಶೋಧನೆ ಅಂತ ಹೇಳ್ತಾರೆ. ಆತ್ಮ ಸಂಶೋಧನೆಯಲ್ಲಿ ನಮಗೆ ಹೊರಪಡೋದು ಕೋಪ. ಆ ಕೋಪ ಬಂದಾಗ ನಾವು ತಿಳ್ಕೋಬೇಕು, ಇದು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಇದು ನನ್ನಲ್ಲಿರೋ ಲೋಭ ಕೋಪ ತರ ಬರ್ತಾ ಇದೆ, ನನ್ನಲ್ಲಿರೋ ಆಸೆ, ಹೊಟ್ಟೆ ಉರಿ, ಇದನ್ನು ಕೆಲವೆಲ್ಲನೂ ಎಕ್ಸ್ಪ್ರೆಷನ್ ಇಲ್ಲ, ಅದಕ್ಕೆ ಕೋಪ ತರ ಬರ್ತಾ ಇದೆ. ಕೋಪ ಬಂದಾಗೆಲ್ಲ ಇಂಟ್ರಾಸ್ಪೆಕ್ಷನ್ ಬಹಳ ಡೀಪ್ ಆಗಿ ಆಗ್ಬೇಕು. ಆ ಕೋಪನ ನೋಡ್ಬೇಕು. ನಾವೇನ್ ಮಾಡ್ತೀವಿ, ಮನಸ್ಸನ್ನ ಬಳಸ್ಕೊಂಡು ಕೋಪನ ನೋಡ್ತೀವಿ. ಆಗ ನಾನು ಕೋಪ ಮಾಡ್ಕೊಂಡಿದ್ದು ಸರಿ, ನಾ ಮಾಡ್ಕೋತೀನಿ, ನನ್ನ ಸ್ವಭಾವ ಅದು, ನನಗೆ ಈ ಕಾರಣದಿಂದ ಇಷ್ಟು ಕೋಪ ಬಂದಿದೆ ಅಂತ ಸಮರ್ಥಿಸ್ಕೊಂಡ್ಬಿಟ್ಟು ಎಲ್ಲರೂ ಎಕ್ಸ್ಕ್ಯೂಸ್ ಕೇಳ್ಬೇಕು, ಅಥವಾ ನಾವೇ ಕೋಪ ಮಾಡ್ಕೊಂಡಿದ್ದು ಸರಿ ಅಂತ ಮಾಡ್ಕೊಂಡ್ಬಿಡ್ತೀವಿ. ಇದು ನಮ್ಮ ಮನಸ್ಸನ್ನ ಉಪಯೋಗಿಸ್ಕೊಂಡ್ರೆ ಮಾಯೆನ ಗೆಲ್ಲಕ್ಕಾಗಲ್ಲ, ಇನ್ನು ಮಾಯೆ ಜಾಸ್ತಿ ಆಗುತ್ತೆ. ಅದೇ ಮಾಯಾ ಮನಸ್ಸನ್ನ ನಾವು ಮೌನದಲ್ಲಿ, ಅಂತರಾತ್ಮದಿಂದ, ಒಂದು ಆ ವಿವೇಕದಿಂದ ಸಾಕ್ಷೀಭೂತವಾಗಿ ನಾವು ನೋಡೋಕೆ ಶುರು ಮಾಡಬೇಕು. ಫ್ರಮ್ ಸೈಲೆನ್ಸ್ ಯು ವಾಚ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೈನ್ಸ್ ಅಂಡ್ ರಿಲಿಜನ್. ಸೈನ್ಸ್ ಏನ್ ಮಾಡುತ್ತೆ, ಮನಸ್ಸು ಮೂಲಕ ನೋಡಿ ಮನಸ್ಸನ್ನ ಬಿಗಿ ಮಾಡಿಕೊಂಡು ನಿನ್ನನ್ನು ಸೋಲ್ಸುತ್ತೆ. ಯು ಬಿಕಮ್ ವೀಕ್ ಇನ್ ದ ಸೈನ್ಸ್, ಮೈಂಡ್ ಬಿಕಮ್ ಸ್ಟ್ರಾಂಗ್. ಆದರೆ ರಿಲಿಜನ್ ಏನು, ಧರ್ಮ ಏನು, ಆ ಮನಸ್ಸನ್ನೇ ನಾವು ನೋಡುವುದು. ಸಾಕ್ಷೀಭೂತವಾಗಿ ಮನಸ್ಸನ್ನೇ ನೋಡಿದಾಗ, ಆಸೆಗಳನ್ನ ನೋಡಿದಾಗ, ನಿನ್ನಲ್ಲಿರುವ ಲೋಭಿತನ ನೋಡಿದಾಗ, ನಿನ್ನಲ್ಲಿ ಇರುವ ಕೋಪವನ್ನ ನೀನು ನೋಡಿದಾಗ ಅದು ಕರಗೋಗುತ್ತೆ. ದ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ದಟ್ ಡಿಸಪಿಯರ್ಸ್, ದ ಇಲ್ಯೂಷನ್ ಡಿಸಪಿಯರ್ಸ್. ಇದು ದಿಗಂತನ ಅರ್ಥ ಮಾಡ್ಕೊಳ್ತಾ ಆ ದಿಗಂತ ಮರೆ ಆಗ್ಬಿಡುತ್ತೆ. ಅಂದ್ರೆ ನಿನ್ನ ಮನಸ್ಸಿಂದ ಮರೆ ಆಗ್ಬಿಡುತ್ತೆ. ಅವಾಗ ನಿಂಗೆ ಗೊತ್ತಾಗತ್ತೆ ಅದು ತೋರೋದಷ್ಟೇ, ಅದಿಲ್ಲ. ತೋರ್ತಾ ಇರೋದು ನಾನು ತೋರ್ತಾ ಇದೆ ಅಂತಲೇ ನೋಡ್ಬೇಕು, ಮಾಯೆ ಅಂತಲೇ ನೋಡ್ಬೇಕು ಅನ್ನೋದು ಬಂದ್ಬಿಡುತ್ತೆ. ಹಾಗೆ ಆಸೆಗಳು ಕರಗೋಗುತ್ತೆ. ಆ ಕರಗೋಗ್ತಾ ಮನಸ್ಸು ಅನ್ನೋದು ಸೀಸ್ ಆಗೋಯ್ತು.
ಆಸೆಗಳು ಯಾವಾಗ ಕರ್ಗೋಯ್ತೋ ಮನಸ್ಸಿಲ್ಲ, ಆಗ ನೋಡ್ತಾ ಇರೋನು ಆ ಸಾಕ್ಷಿ ಇದೆಯಲ್ಲ ಅದು ನಿನ್ ಕಡೆಗೆ ತಿರ್ಕೊಳ್ಳುತ್ತೆ. ದಟ್ ಈಸ್ ಸೆಲ್ಫ್ ರಿಯಲೈಸೇಷನ್. ಎಲ್ಲ ಒಂದು ಜ್ಞಾನಿಗಳ ಎಲ್ಲ ಜ್ಞಾನದ ಗುರಿ, ಜ್ಞಾನಿಗಳ ಗುರಿ ಇದೇನೆ, ಆತ್ಮ ಸಂಶೋಧನೆ ಮಾಡಿ ಆತ್ಮವನ್ನ ತಾನು ತಿಳ್ಕೊಳ್ಳೋದೇನೆ ಆಗಿದೆ. ಅದರಿಂದ ಒಂದು ಆಂಗರ್ ಅಂತ ಒಂದು ಕೋಪ ಒಂದು ಬಂದಾಗ ಆತ್ಮ ಸಂಶೋಧನೆಗೆ ಅದನ್ನ ನಾವು ಒಂದು ಟೂಲ್ ತರ ಬಳಸ್ಕೊಂಡು ಪ್ರತಿ ಸತಿ ಕೋಪ ಬಂದು ಆಚೆ ಬಂದಾಗ್ಲೂ ಕೂಡ ಒಳಗೋಗಿ ಹೊರಗೆ ಬಂದ್ಬಿಟ್ರೆ ಬೇಕಾದಷ್ಟು ಬದಲಾವಣೆಗಳು ನಮ್ಮಲ್ಲಾಗುತ್ತೆ.